ನೀವು ಈ ಮರಗಳನ್ನು ನಾಶ ಮಾಡ್ತೀರಲ್ಲ, ಹಾಗಾದ್ರೆ ಎಷ್ಟು ಮರಗಳನ್ನು ಬೆಳೆಸಿದ್ದೀರಾ? ಇದು ದಟ್ಟವಾಗಿ ಇರಬೇಕಾದ ಕಾಡಲ್ಲಿ ಎಲ್ಲಿ ಗಿಡಗಳನ್ನು ನೆಟ್ಟಿದ್ದೀರಾ? ಎಲ್ಲಿ ಇಲ್ಲಿ ಪರಿಸರ ಸಂರಕ್ಷಣೆಗೆ ಜಾಹೀರಾತಿಗೆ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡ್ತಿದ್ದೀರಲ್ಲ ಜನರ ತೆರಿಗೆ ಹಣದಿಂದ. ಇದೇನಾ ನೀವು ಅರಣ್ಯವನ್ನು ರಕ್ಷಣೆ ಮಾಡುವಂಥದ್ದು? ಈ ರೀತಿಯ ಅಧಿಕಾರಿಗಳನ್ನ ಈ ಅರಣ್ಯ ನಾಶ ಮಾಡೋಕ್ಕೋಸ್ಕರ ಈ ರೀತಿ ಇಟ್ಕೊಂಡಿರೋದಾ? ಬೇಜಾರಾಗುತ್ತೆ ಈ ಮರಗಳ ಹೆಣದ ಮೇಲೆ ಕೂತ್ಕೊಳ್ಳೋಕ್ಕೆ. ಸ್ನೇಹಿತರೆ, ಇವತ್ತು ನಾವು ಒಂದು ವಿಚಿತ್ರ ಮಾಫಿಯಾದ ಬೆನ್ನತ್ತಿ ಹೊರಟಿದ್ದೀವಿ. ಅದು ದಟ್ಟ ಅರಣ್ಯದೊಳಗೆ ನಡೆಯೋ ಭಯಾನಕ ಮಾಫಿಯಾ. ಈ ಮಾಫಿಯಾದ ಬೆನ್ನು ಹತ್ತೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಹಳ ರಿಸ್ಕ್ ಇದೆ, ಜೊತೆಗೆ ಡೇಂಜರಸ್ ಕೂಡ. ಕೊಂಚ ಯಾಮಾರಿದ್ರೆ ನಮ್ಮ ಪ್ರಾಣಕ್ಕೆ ಕುತ್ತಾಗೋ ಸಂಭವವಿದೆ. ಅರಣ್ಯದ ಅಮೂಲ್ಯ ಸಂಪತ್ತನ್ನ ಲೂಟಿ ಹೊಡೆಯಲು ಆ ಗ್ಯಾಂಗ್ ಈ ಅರಣ್ಯವನ್ನೇ ನಾಶ ಮಾಡಲು ಹೊರಟಿದೆ. ಅಂಥ ಗ್ಯಾಂಗ್ನ ಬೆನ್ನತ್ತಿದಾಗ ನಮಗೆ ಶಾಕ್ ಆದಿತ್ತು. ಎಸ್, ಈ ಗ್ಯಾಂಗ್ ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶದೊಳಗಿನ ಕಾಡೊಳಗೆ ನುಗ್ಗಿ ಧೂಪದ ಅಂಟನ್ನು ಅಕ್ರಮವಾಗಿ ಸಂಗ್ರಹಿಸಿ ಲಕ್ಷಾಂತರ ಮರಗಳ ಮಾರಣ ಹೋಮ ಮಾಡುತ್ತಿದೆ. ಇದನ್ನು ಪತ್ತೆ ಹಚ್ಚಲು ಹೊರಟಾಗ ನಮಗೆ ಕಾಣ ಸಿಕ್ಕಿದ್ದು ಹಾರಿಬಲ್ ಸೀನ್. ನೋಡಿ, ಈ ಮರ ತುಂಡಾಗಿ ಬಿದ್ದಾಗಿದೆ. ಇದರ ಬುಡ ಹೋಗ್ಬಿಟ್ಟಿದೆ. ನೋಡಿ, ಇದರ ಬುಡ ಹೋಗಿದೆ. ಇಲ್ಲಿ ಮರ ಹಾಗೆ ನಿಂತು ಬಿಟ್ಟಿದೆ. ಅಂದರೆ ಇದು ತುಂಬಾ, ಇಲ್ಲಿ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಈ ಧೂಪದ ಮರ ಏನಿದೆ ಅದು ತುಂಬಾ ಸೂಕ್ಷ್ಮವಾದ ಮರ. ಇಲ್ಲಿ ನೀವು ನೋಡಿದ್ರೆ ಇದಕ್ಕೆ ಸಣ್ಣ ಏಟಾದರೂ ಕೂಡ ಅದು ಅಂದರೆ ಸ್ವೀಟ್ ಇರುತ್ತಂತೆ. ಹಾಗಾಗಿ ಕೀಟಗಳು ಬೇಗ ಇದರ ಮೇಲೆ ಅಟ್ಯಾಕ್ ಮಾಡ್ತವೆ. ಮತ್ತು ಇದರ ತಿರುಳು ಗಟ್ಟಿ ಇರಲ್ಲ, ಟೊಳ್ಳಾಗಿರುತ್ತೆ. ಇಲ್ಲಿ ನೀವು ಈ ಕಡೆ ಬಂದ್ರಿ, ಕ್ಯಾಮ್ರಾ ಈ ಕಡೆ ತಂದರೆ ನೋಡಿ, ನಮಗೆ ಕಾಣುತ್ತೆ ನೋಡಿ, ಕೊರಿಯುತ್ತೆ, ಕಾಂಡ ಎಲ್ಲ ಕೊರ್ಕೊಂಡು ಹೋಗ್ಬಿಡುತ್ತೆ. ಕಾಂಡವೇ ಅಂದರೆ ಇಲ್ಲಿ ಇವರು ಆ ಧೂಪಕ್ಕೋಸ್ಕರ ಇದನ್ನು ಈ ರೀತಿ ಗಾಯ ಮಾಡ್ತಾರೆ. ಆ ಗಾಯದಿಂದಾಗಿ ಕೀಟಗಳು ಅಟ್ಯಾಕ್ ಮಾಡ್ತವೆ. ಆ ಕೀಟಗಳು ಅಟ್ಯಾಕ್ ಮಾಡಿ ಕಾಂಡವೇ ನಾಶ ಆಗಿ ಹೋಗಿ ಈ ರೀತಿ ಮರಣ ಹೋಗಿ. ನೋಡಿ, ಅಲ್ಲೊಂದು ನೋಡಿ, ಸಚಿವರಿಗೆ, ಅರಣ್ಯ ಸಚಿವರಿಗೆ ಎಷ್ಟು ಬೇಕು ಸಾಕ್ಷಿ ನಿಮಗೆ ನೋಡಿ. ಹಾಗಾದ್ರೆ ನೀವು ಮರಗಳ ನಾಶ ಮಾಡೋದಕ್ಕೋಸ್ಕರನೇ ಇಂಥ ಟೆಂಡರ್ಗಳನ್ನು ಕೊಡ್ತಿದ್ದೀರಾ? ನೀವು ಈ ಮರಗಳನ್ನು ನಾಶ ಮಾಡ್ತೀರಲ್ಲ, ಹಾಗಾದ್ರೆ ಎಷ್ಟು ಮರಗಳನ್ನು ಬೆಳೆಸಿದ್ದೀರಾ? ಇದು ದಟ್ಟವಾಗಿ ಇರಬೇಕಾದ ಕಾಡಲ್ಲಿ ಎಲ್ಲಿ ಗಿಡಗಳನ್ನು ನೆಟ್ಟಿದ್ದೀರಾ? ಎಲ್ಲಿ ಇಲ್ಲಿ ಪರಿಸರ ಸಂರಕ್ಷಣೆಗೆ ಜಾಹೀರಾತಿಗೆ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡ್ತಿದ್ದೀರಲ್ಲ ಜನರ ತೆರಿಗೆ ಹಣದಿಂದ. ಇದೇನಾ ನೀವು ಅರಣ್ಯವನ್ನು ರಕ್ಷಣೆ ಮಾಡುವಂಥದ್ದು? ಈ ರೀತಿಯ ಅಧಿಕಾರಿಗಳನ್ನ ಈ ಅರಣ್ಯ ನಾಶ ಮಾಡೋಕ್ಕೋಸ್ಕರ ಈ ರೀತಿ ಇಟ್ಕೊಂಡಿರೋದಾ? ಬೇಜಾರಾಗುತ್ತೆ ಈ ಮರಗಳ ಹೆಣದ ಮೇಲೆ ಕೂತ್ಕೊಳ್ಳೋಕ್ಕೆ. ಕರುಣೆ ಇಲ್ಲದ ಕಟುಕ ಕಳ್ಳರು, ಅರಣ್ಯಗಳ್ಳರಿಂದ ಭಾರಿ ಅಪಾಯ. ನಿಮಗೆ ಒಂದು ನಿಜವಾಗ್ಲೂ ಕರುಣಾಜನಕವಾಗಿರುವಂಥ ಮತ್ತೆ ಇದನ್ನು ನೋಡಿದಾಗ ಆಕ್ರೋಶ ಹುಟ್ಟುವಂಥ ಒಂದು ಸೀನನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೊಂದು ಮರ. ಈ ಮರ ಆಲ್ರೆಡಿ ಸಾವಿಗೆ ಮರಣ ಇದಕ್ಕೆ ನೇಣುಗಂಬಕ್ಕೆ ಏರಿಸಿ ಆಗಿದೆ. ಇನ್ನೇನು ಸಾಯಕ್ಕೆ ಬಾಕಿಯಾಗಿದೆ. ಒಂದು ಮರ ಬನ್ನಿ ಸಾಲಾಗಿ ನೋಡಿ, ಇಲ್ಲೊಂದು ಮರ, ಇದು ನೋಡಿ ಎಷ್ಟು ದೊಡ್ಡ ಮರ ಇಲ್ಲಿದೆ. ಇಲ್ಲೊಂದು ಮರ ನೋಡಿ, ಈ ಮರ ಕೂಡ ಸಾಯಕ್ಕೆ ರೆಡಿಯಾಗಿದೆ. ಅಲ್ಲೊಂದು ಮರ. ಅಂದರೆ ಎಲ್ಲೆಲ್ಲವೂ ಕಣ್ಣು ಹಾಯಿಸಿದ್ರು ಬರೀ ಧೂಪದ ಮರಗಳ ಮಾರಣಹೋಮ. ಯಾವ ಕಾರಣಕ್ಕೂ ಕೂಡ ಇಲ್ಲಿ ಅರಣ್ಯ ಇಲಾಖೆಯವರು ಬರೆದಿರುವಂಥ ನಂಬರಿಗೆ ಬೆಲೆ ಇಲ್ಲ. ಅಂದರೆ ಅರಣ್ಯ ಇಲಾಖೆಯವರಿಗೆ ಬೆಲೆ ಇಲ್ಲ ಅಂದಮೇಲೆ ನೀವು ಲಂಚ ತಗೊಂಡು ಈ ರೀತಿ ದಂಧೆ ಮಾಡೋಕ್ಕೆ ಕೊಟ್ಟರೆ ನಿಮ್ಮ ನಂಬರಿಗೆ ಎಲ್ಲಿ ಬೆಲೆ ಇರುತ್ತೆ, ನಿಮಗೆಲ್ಲಿ ಬೆಲೆ ಇರುತ್ತೆ? ಹಾಗಾಗಿ ಇಂಥ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಅಲ್ಲಿ ನೋಡಿ ಮರ, ಅಬ್ಬಬ್ಬಬ್ಬಬ್ಬ ನೋಡಿ ನೋಡಿ ಹೇಗೆ ಸಾಲು ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ಮರಗಳ ಮಾರಣ ನೋಡಿ. ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಬರೀ ಅರಣ್ಯ ಮರಗಳನ್ನ ಸತ್ತು ಬಿದ್ದಿವೆ ನೋಡಿ. ಅಲ್ಲೊಂದಿದೆ, ಅದೊಂದು ದೊಡ್ಡ ಮರ ಬಿದ್ದಿದೆ ನೋಡಿ.
ಇದು ಇವೆಲ್ಲ ಅರಣ್ಯಾಧಿಕಾರಿಗಳಿಗೆ ಕಣ್ಣಿಗೆ ಕಾಣಲ್ಲ. ಯಾವನೋ ಪಾಪದವನು, ಯಾವನೋ ಬಡವ ಮನೆಗೆ ಒಂದಿಷ್ಟು ನಾನು ಏನೋ ಮಾಡ್ಕೊಳ್ತೀನಿ ಅಂತ ಬಿದಿರು ಕಡಿಯಕ್ಕೆ ಹೋದರೆ ಇವರು ಕೇಸ್ ಮೇಲೆ ಕೇಸ್ ಹಾಕ್ತಾರೆ ನೋಡಿ. ಆದರೆ ಇಲ್ಲಿ ಅಕ್ರಮ ದಂಧೆಕೋರರು ಈ ರೀತಿ ಅವ್ಯಾಹತವಾಗಿ ಅರಣ್ಯ ಸಂಪತ್ತನ್ನು ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ಬಿದ್ದಿದೆ ನೋಡಿ, ಯಾವ ರೀತಿ ಬಿದ್ದಿದೆ ನೋಡಿ, ಅಲ್ಲೂ ಬಿದ್ದಿದೆ. ಈ ಧೂಪ ಕಳ್ಳರು ಮುಂಜಾನೆ 5 ಗಂಟೆಗೆ ತಮ್ಮ ಕೆಲಸ ಶುರು ಮಾಡ್ತಾರೆ. ಧೂಪಕ್ಕಾಗಿ ನಿರ್ದಾಕ್ಷಿಣ್ಯವಾಗಿ ಹಾಲು ದೊಡ್ಡಿ ಮರಕ್ಕೆ ಗಾಯ ಮಾಡಿ ಅದರ ಸಾವಿಗೆ ನಾಂದಿ ಹಾಡ್ತಾರೆ. ಇವರು ಈ ರೀತಿ ಕದಿಯುವ ಧೂಪದ ಅಂಟಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಗೊತ್ತಾ? ಕೆಜಿಗೆ 700ರಿಂದ 1200 ರೂಪಾಯಿ. ಹಾಲು ದೊಡ್ಡಿ ಮರದ ಈ ಅಂಟನ್ನು ದೇವರ ಪೂಜೆಗೆ ಉಪಯೋಗಿಸೋ ಪರಿಮಳಯುಕ್ತ ಧೂಪದ ಹೊಗೆಗೆ ಬಳಸ್ತಾರೆ. ಈ ಧೂಪದ ಅಂಟನ್ನು ರಾಸಾಯನಿಕ ಹಾಕಿ ಸಂಸ್ಕರಿಸಿದಾಗ ಅದು ವೆನಿಲ್ಲಾದಂಥ ಪರಿಮಳ ಹೊರಸೂಸುತ್ತೆ. ಹಾಗಾಗಿ ಇದನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತೆ. ಈ ಧೂಪದ ಅಂಟಿಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ.